ಈ ನೀವು ಹೇಳಿದ್ರಿ ಅಧಿಕಾರಿಗಳನ್ನು ಮನೆ ಕಳಿಸ್ತಾ ಇದ್ದೀವಿ, ಅಲ್ಲಿ ಹೋಗಿ ಅವರವರು ಹೋಗಿ ಸೇವೆ ಮಾಡಬೇಕು ಇದು ಅಂತ. ಜೊತೆಗೆ ಏನು ಅಂತಂದರೆ ಈ ಬಿ ಖಾತಾ ಎ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಇಲ್ಲಿ ಕೇಳಿ ಬರ್ತಿರುವಂಥ ಒಂದು ದೊಡ್ಡ ಇದು ಕೃಷ್ಣ ಬೈರೇಗೌಡರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು. ಅಂದರೆ ನೀವು ಅದರಲ್ಲಿ ಯಾವ ವಿಚಾರದಲ್ಲೂ ನೀವು ಪಾತ್ರ ವಹಿಸಲ್ಲ, ಆದರೆ ಬೇರೆಯವರ ಪಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಲಂಚ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅನ್ನುವಂಥ ನೇರ ಆರೋಪ. ಏನಂತೀರಿ ಸರ್? ನೋಡಿ, ಲಂಚ ದೊಡ್ಡ ಪಿಡುಗು ಆಗಿ ಹೋಗಿದೆ ನಮ್ಮ ಸಮಾಜದಲ್ಲಿ. ಸುಮ್ಮನೆ ಅದ್ರ ಬಗ್ಗೆ ನಾವು ಇಲ್ಲ ಅದು ಇದು ಅಂತ ನಾವು ರಾಗ ಎಳೆಯೋದು ಬೇಡ. ಸಾಧ್ಯವಿಲ್ಲ ಹೇಳಕ್ಕೆ. ಅಷ್ಟು ಬೆಳೆದೋಗಿದೆ. ಎಷ್ಟು ಪ್ರಮಾಣದಲ್ಲಿ ಬೆಳೆದೋಗಿದೆ ಅಂತ ಹೇಳಿದ್ರೆ ಅದನ್ನ ಹೇಳಲಿಕ್ಕೂ ಹೇಸಿಗೆ ಆಗುತ್ತೆ. ಅಷ್ಟು ಪ್ರಮಾಣಕ್ಕೆ ಬೆಳೆದು ಹೋಗಿದೆ. ಈಗ ನಮ್ಮಂಥವ್ರು ನಾವು ಏನು ಮಾಡ್ಬೋದು, ಇವುಗಳನ್ನು ಇದಕ್ಕೆಲ್ಲ ಮೂಲ ಎಲ್ಲಿ ಅಂತ ಹುಡುಕಿ ಆ ಮೂಲದಲ್ಲೇ ಅವಕಾಶಗಳನ್ನು ಬಂದ್ ಮಾಡಿ ಸ್ಟ್ರೀಮ್ಲೈನ್ ಮಾಡಿದರೆ ಇದರ ಹೊರೆ ಜನಗಳ ಮೇಲೆ ಕಡಿಮೆ ಮಾಡ್ಬೋದು ಅಷ್ಟೇ. ಅವಕಾಶಗಳನ್ನು ಹುಡುಕಿ ಅವಕಾಶಗಳಿಗೆ ಎಲ್ಲೆಲ್ಲಿ ಸಂದಿದೆ ಆ ಸಂದುಗಳಿಗೆ ನಾವು ಪರಿಹಾರ ಕೊಟ್ಟು, ಇಲ್ಲ ಸಂದನ್ನು ಬಂದ್ ಮಾಡಬೇಕು ಅಥವಾ ಜನನೇ ನೇರವಾಗಿ ಪಡ್ಕೊಳ್ಳೋದಂಗೆ ಮಾಡಬೇಕು. ಆಗಲೇ ಉದಾಹರಣೆ ಕೊಟ್ಟೆ. ಈಗ ಈ ರೆವಿನ್ಯೂ ಲೇಔಟ್ಗಳು, ಇಲ್ಲಿಗಲ್ ಲೇಔಟ್ಗಳಲ್ಲಿ ನೀವು ಸೈಟು ಮಾರಾಟ ಮಾಡೋಕ್ಕೆ ಬಿಟ್ಟರೆ ಅದು ಒಂದು ಭ್ರಷ್ಟಾಚಾರಕ್ಕೆ ಮೂಲ. ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕೆ ದುಡ್ಡು ಕೊಡಬೇಕು. ಇಲ್ಲಿಗಲ್ ಸೈಟು ಅಂದರೆ ಇದು ಸುಮ್ಮನೆ ರಿಜಿಸ್ಟ್ರೇಷನ್ ಆಗಲ್ಲ. ಖಾತೆಗೆ ದುಡ್ಡು ಕೊಡಬೇಕು, ಬ್ಯಾಂಕ್ ಲೋನ್ಗೆ ದುಡ್ಡು ಕೊಡಬೇಕು, ನಾಳೆ ಸ್ಯೂವೇಜ್ ಕನೆಕ್ಷನ್ಗೆ ದುಡ್ಡು ಕೊಡಬೇಕು, ಕರೆಂಟ್ಗೆ ದುಡ್ಡು ಕೊಡಬೇಕು. ಸೊ ಒಂದು ಕಡೆ ಇಲ್ಲಿಗಲ್ ಆಗಕ್ಕೆ ಬಿಟ್ಟರೆ ಇನ್ನು 10 ಕಡೆ ಭ್ರಷ್ಟಾಚಾರಕ್ಕೆ ಮೂಲ ಆಗುತ್ತೆ. ಅದನ್ನೇ ಬಂದ್ ಮಾಡಿದರೆ ಸೊ ಅಟ್ಲೀಸ್ಟ್ ಲೀಗಲ್ ಆಗಿ ಸೈಟ್ ತೊಗೊಂಡ್ರೆ ನಾಳೆ ನಿಮ್ಮ ಹಕ್ಕುಗಳು, ನೀವು ಹಕ್ಕು ಭರಿತವಾಗಿ ಅದನ್ನ ಕೇಳ್ಬೋದು. ಈ ತರಹ ಕೆಲವು ವ್ಯವಸ್ಥೆಯಲ್ಲಿ ಈ ಮೂಲ ಹೋಗಿ ಆ ಮೂಲದಲ್ಲಿ ಪರಿಹಾರ ಅಥವಾ ಪರ್ಯಾಯ ಕ್ರಮಗಳನ್ನು ನಾವು ತಗೊಂಡು ಬಂದರೆ ಇದರ ಹೊರೆಯನ್ನ ನಾವು ಕಮ್ಮಿ ಮಾಡಬಹುದು. ನೀವು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬಹುದು, ನಾನು ಇಲ್ಲ ಅಂತಲ್ಲ. ನಾನು ಹೇಳ್ತಿರೋದು ನೀವು ನೇರವಾಗಿ ಹೇಳ್ತೀರಿ ಸರ್. ಏನು ಅಂದ್ರೆ ಯಾರಾದ್ರೂ ಲಂಚ ಕೇಳಿದ್ರೆ ಬಂದನೆ ಹೇಳಿ ಅಂತ ನೇರವಾಗಿ ಹೇಳ್ತೀರಿ. ಹೌದು, ಎಲ್ಲ ಕಡೆಗೂ ನೀವು ಕಂಡುಹಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಆಗಿರೋದೇನು ಅಂತಂದ್ರೆ B2A ಇದೆಯಲ್ಲ, ಬಿ ಖಾತಾದಿಂದ ಎ ಖಾತಾ, ಅಲ್ಲಿ ಜನ ಹೆಂಗೆ ಮಾತಾಡ್ತಾರೆ ಅಂದ್ರೆ ಇವ್ರು ಕೇಳ್ತಿರೋಷ್ಟು ಪ್ರಮಾಣಕ್ಕೆ ಕೊಡಕ್ಕಾಗಲ್ಲಪ್ಪ. ಅದಕ್ಕೋಸ್ಕರ ಹೆಂಗ್ ಗೊತ್ತಾ, ಹೆಂಗಿದ್ರು ನಾವಿದೀವಿ, ಹಿಂಗೆ ಇರ್ಲಿ ಬಿಡು ಪರವಾಗಿಲ್ಲ, ಹೆಂಗಿದ್ರು ನಾವು ಮನೆ ಕಟ್ಕೊಂಡಾಗಿದೆ, ನಾವು ಜೀವನ ಕಟ್ಕೊಂಡಿವಿ, ಯಾರು ಬಂದು ಕೆಡವಲ್ಲ, ಹಿಂಗೇ ಇರ್ಲಿ ಬಿಡಪ್ಪ ಅಂತ ಹೇಳಿ ಅಂತ. ಹೌದು, ಇಲ್ಲ ಇರ್ಬೋದು, ನಾನು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಕೆಲವನ್ನೆಲ್ಲ ನಾವು ಸೆಟ್ರೇಟ್ ಮಾಡ್ಬೋದು. ಈಗ ಬಿ ಖಾತಾ ಟು ಎ ಖಾತಾ ಮಾಡುವಾಗಲೂ ಕೂಡ BBMPಯಲ್ಲಿ ಅದಕ್ಕೊಂದು ಆಟೋಮೇಷನ್ ಸಿಸ್ಟಮ್ ತರ್ತಾ ಇದ್ದಾರೆ. ಇಷ್ಟು ದಿನ ಆಗಿ ಅವರು ಅರ್ಜಿ ಕೊಟ್ಟು ನಾವು ಅದನ್ನ ಅಪ್ರೂವ್ ಮಾಡಲಿಲ್ಲ ಅಥವಾ ರಿಜೆಕ್ಟ್ ಮಾಡಲಿಲ್ಲ ಅಂದರೆ ಆಟೋಮ್ಯಾಟಿಕ್ ಆಗಿ ಆಗಬೇಕು. ಕೆಲವೊಂದು ಸುಧಾರಣೆಗಳನ್ನು ತರಬಹುದು. ಆದರೆ ಮಾನವನ ಕಾಯಿಲೆಗೆ ನಾವು ಮದ್ದು ಕೊಡ್ಬೋದು, ಆದರೆ ಗುಣಕ್ಕೆ ಮದ್ದು ಕೊಡೋದಕ್ಕೆ ಸಾಧ್ಯ ಇಲ್ಲ. ನಾವು ಚಾಪೆ ಕೆಳಗೆ ನುಗ್ಗಿದ್ರೆ ರಂಗೋಲಿ ಕೆಳಗೆ ನುಗ್ಗೋರು ಕೂಡ ವ್ಯವಸ್ಥೆಯಲ್ಲಿ ಇರ್ತಾರೆ. ಬಟ್ ಸಿಸ್ಟಮ್ಗಳನ್ನು ನಾವು ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಕಡಿಮೆ ಮಾಡ್ಬೋದು ಅಂತ ನಾನು ನಂಬ್ತಿದ್ದೇನೆ. ಎಸ್.